ಶಿಕ್ಷಕ ಬಂಧು ಭಗಿನಿಯರೇ ಹಾಗೂ ಮಕ್ಕಳೇ, ನನ್ನ ಮಾತು ಕೇಳಕ್ಕೆ ತಯಾರಿದ್ದೀರಾ? ನಿಮ್ಮ ಕೇಳ್ತೀರಾ? ಇರಲಿ ಆರಾಮ ಇವತ್ತು ಶಿಕ್ಷಕರ ದಿನಾಚರಣೆ ಅಲ್ವಾ? ಇದರ ಎರಡು ರೀತಿಯಿಂದ, ಒಂದು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಅವರು ಭಾರತ ಕಂಡ ಅತ್ಯಂತ ಪ್ರತಿಭಾನ್ವಿತವಾದ ವಿದ್ಯಾರ್ಥಿಯೂ ಅಲ್ಲ, ಅಷ್ಟೇ ಅಲ್ಲ, ಅವರೊಬ್ಬ ಅತ್ಯಂತ ಮುತ್ಸದ್ದಿವಾದ ರಾಜಕಾರಣಿ, ಬಹಳ ದೊಡ್ಡ ಪ್ರೊಫೆಸರು, ಅತ್ಯಂತ ಗೌರವಾನ್ವಿತವಾದ ವ್ಯಕ್ತಿ. ಅವರ ವಿಷಯವಾಗಿ ಸ್ವಲ್ಪ ಅದು ತಿಳ್ಕೊಳ್ಳಿ. ರಾಧಾಕೃಷ್ಣರ ವ್ಯಕ್ತಿತ್ವ ಎಷ್ಟು ದೊಡ್ಡದಿತ್ತು ಅಂದರೆ, ಅವರು ಡಾಕ್ಟರೇಟ್ ಆದಮೇಲೆ ಅನೇಕ ವಿಶ್ವವಿದ್ಯಾಲಯಗಳಿಂದ ಅವರಿಗೆ ಪ್ರೊಫೆಸರ್ ಆಗಿ ಆಹ್ವಾನ ಬಂತು. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಸೇರ್ಕೊಂಡ್ರು. ಕೇಳಿಸ್ಕೊತಾ ಇದ್ದೀರಾ? ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ತತ್ವಶಾಸ್ತ್ರ, ಫಿಲಾಸಫಿ ಬೋಧಿಸ್ತಾ ಇದ್ರು. ಅವರು ಎಂಥ ಒಂದು ಪ್ರತಿಭಾನ್ವಿತ ಶಿಕ್ಷಕರು ಅಂದರೆ, ಆ ವಿದ್ಯಾರ್ಥಿಗಳು ಅವರು ಅತ್ಯಂತ ಪ್ರೀತಿಸ್ತಿದ್ರು. ಆಮೇಲೆ ಏನಾಯಿತು, ಅವರಿಗೆ ಕಲ್ಕತ್ತಾ ಯೂನಿವರ್ಸಿಟಿ, ಅಲ್ಲಿ ಅವರಿಗೆ ಪ್ರೊಫೆಸರ್ಶಿಪ್ ಸಿಕ್ತು. ಮೈಸೂರು ಯೂನಿವರ್ಸಿಟಿಯನ್ನು ಬಿಟ್ಟು ಅವ್ರು ಹೋಗ್ಬೇಕಾಗ್ತದೆ. ಆಗ ಅವರಿಗೆ ಒಂದು ಅದ್ಭುತವಾದಂಥ ಸೆಂಡಾಫನ್ನು ಇತ್ತು. ಟೀಚರನ್ನು ಬೀಳ್ಕೊಳ್ಬೇಕಾದ್ರೆ ಸೆಂಡಾಫ್ ಇತ್ತು. ಆಗಿನ ಕಾಲದಲ್ಲಿ ಮೈಸೂರು ಅವರ ವಿಶ್ವವಿದ್ಯಾನಿಲಯದಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ, ರೈಲ್ವೆ ಸ್ಟೇಷನ್ನಿಂದ ಅವರು ಕಲ್ಕತ್ತಾಗೆ ಹೋಗಬೇಕಾಗಿತ್ತು. ಆ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ, ಅವರು ಕರ್ಕೊಂಡು ಹೋಗೋದಕ್ಕೆ ಒಂದು ಕುದುರೆ ಸಾರೋದು, ಅದನ್ನು ಅಲಂಕೃತ ಮಾಡಿ, ಎಲ್ಲ ಮಾಡಿ, ಒಂದು ಕುದುರೆ ಸಾರೋಕಲ್ಲಿ ಕೂರಿಸಿ ಇನ್ನೇನು ಹೊರಡಬೇಕು. ಆಗ ಅವ್ರ ವಿದ್ಯಾರ್ಥಿಗಳೆಲ್ಲ ಸೇರಿ ಆ ಕುದುರೆಗಳನ್ನು ಬಿಚ್ಚಿ ತಾವೇ ಸ್ವತಃ ಆ ಕುದುರೆ ಗಾಡಿಯಿಂದ ಎಳ್ಕೊಂಡು ಹೋಗಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ತಗೊಂಡು ಹೋಗಿ ಅವರು ಬೀಳ್ಕೊಂಡು. ಇದು ಕೇವಲ ಒಬ್ಬ ಶಿಕ್ಷಕನಿಗೆ ಸಿಗೋ ಗೌರವ, ಬೇರೆ ಯಾರಿಗೂ ಇಂಥ ಗೌರವ ಸಿಗೋದು. ಇಂತಹ ಅದ್ಭುತ ಶಿಕ್ಷಕ ಅವರು. ಸ್ವಾತಂತ್ರ್ಯ ಬಂದ ಮೇಲೆ ಅವರನ್ನು ನೆಹರೂರವರು ರಷ್ಯಾಕ್ಕೆ ಅಂಬಾಸಿಡರ್ ಆಗಿ ಕಳಿಸಿದ್ರು. ಅಂಬಾಸಿಡರ್ ಗೊತ್ತಲ್ಲ ನಿಮಗೆ, ರಾಯಭಾರಿಯಾಗಿ, ಭಾರತದ ರಾಯಭಾರಿ. ಆವಾಗ ರಷ್ಯಾದಲ್ಲಿ ಏನೋ ಆಯ್ತದ್ದು ಮುದ್ದೆ ಇಲ್ಲದಿದ್ದು ಮುಗಿತಾ ನೀವು ಆಗ ರಷ್ಯಾದಲ್ಲಿ ಸ್ಟಾಲಿನ್ ಸರ್ವಾಧಿಕಾರಿ. ಸ್ಟಾಲಿನ್ ಅಂದ್ರೆ ಎಲ್ಲರೂ ಹೆದರ್ತಿದ್ರು, ಅಷ್ಟು ದೊಡ್ಡ ಅಂಥ ಸರ್ವಾಧಿಕಾರಿ. ಅಲ್ಲಿಗೆ ಭಾರತವನ್ನು ಪ್ರತಿನಿಧಿಸಲು ಯಾರನ್ನು ಕಳಿಸ್ಬೇಕು? ನೆಹರು ಯೋಚಿಸಿದ್ರು, ರಾಧಾಕೃಷ್ಣನ್ ಅವರು ಕಳಿಸೋರು. ರಾಧಾಕೃಷ್ಣನ್ ಅಲ್ಲಿ ಹೋದರು. ಆ ಸ್ಟಾಲಿನ್ಗೆ ರಾಧಾಕೃಷ್ಣನ್ ಅಂತ ಬರ್ತಾರೆ ಅಂದ ಕೂಡಲೇ ನಮಗೆ ಅತ್ಯಂತ ಗೌರವ. ಇಷ್ಟೊಂದು ದೊಡ್ಡ ಪ್ರೊಫೆಸರ್ ನಮ್ಮಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಅವರು ಎದುರುಗೊಂಡು ಅವ್ರ ಜೊತೆಗೆ ಅವರು ರಾಯಭಾರಿಗಳಾಗಿದ್ದರು. ಆ ರಾಯಭಾರಿಗಳಾಗಿದ್ದಾಗ ಒಂದು ಸಲ ಯಾರೋ ಸ್ಟಾಲಿನ್ ಎದುರಿಗೆ ಇವ್ರನ್ನ ಕೇಳಿದ್ರು, ನೋಡಿ ನೀವು ಭಾರತದಿಂದ ಬಂದಿದ್ದೀರಿ, ನಾವು ರಷ್ಯಾದವರು, ನಾವು ದೇವರನ್ನು ನಂಬೋದಿಲ್ಲ, ನೀವು ದೇವರನ್ನು ನಂಬ್ತೀರಾ ಅಂತ ಕೇಳಿ. ರಾಧಾಕೃಷ್ಣನ್ ಹೇಳಿದ್ರು, ನಾನು ನಿಮ್ಮೊಂದು 3 ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ. ಏನು ಅಂತ ಹೇಳಿ. ನೀವು ಸತ್ಯ ಹೇಳೋದನ್ನು ನಂಬ್ತೀರಾ? ಹೌದು, ಸತ್ಯ ಹೇಳಲೇಬೇಕಲ್ಲ, ಸತ್ಯವನ್ನೇ ನಾವು ನಂಬೋದು, ಸತ್ಯವೇ ನಿಜವಾಗ್ತದೆ, ಅದರಿಂದ ಸತ್ಯ ನಂಬ್ತೀವಿ. ಹೌದಾ? ಹಾಗಾದರೆ ಎಲ್ಲರನ್ನೂ ಪ್ರೀತಿಸಬೇಕು ಅನ್ನೋದನ್ನು ನೀವು ನಂಬ್ತೀರಾ? ಹೌದು, ಎಲ್ಲರನ್ನೂ ಪ್ರೀತಿಸಬೇಕು, ಯಾರನ್ನು ದ್ವೇಷಿಸಬಾರದು. ಹಾಗಾದ್ರೆ ಕೇಳಿದ್ರು, ನೀವು ಸೌಂದರ್ಯವನ್ನು ಆರಾಧಿಸ್ತೀರಾ? ಸೌಂದರ್ಯವನ್ನು ನಾವು ಆರಾಧಿಸ್ತೇವೆ, ಇದೇ ನಮ್ಮ ದೇವರು ಅಂತ ಹೇಳಿ. ನಾವು ಸತ್ಯಂ ಶಿವಂ ಸುಂದರಂ, ಇದನ್ನ ನಾವು ದೇವರು ಅಂತ ನಂಬ್ಕೊಂಡಿದ್ದೇವೆ. ಆದ್ದರಿಂದ ನೀವು ಅದನ್ನೇ ನಂಬ್ತಾ ಇದ್ದೀರಿ, ಸತ್ಯ ನಂಬ್ತೀರಿ, ಶಿವನ್ ನಂಬ್ತೀರಿ, ಶಿವ ಅಂದ್ರೆ ಸುಂದರವಾದದ್ದು ನಂಬ್ತೀರಿ,
ನಾವು ಏನು ನಂಬ್ತಿರೋ ಅದನ್ನು ನಂಬ್ತಾ ಇದ್ದೀರಲ್ಲ. ಅವ್ರು ಹೇಳಿದ್ರು, ಇದು ನಿಮ್ಮ ದೇವರಾದರೆ ನಿಮ್ಮ ದೇವರಿಗೆ ನಾವು ಒಪ್ಕೊಳ್ತೇವೆ ಅಂತ ನೋಡಿ ಎಷ್ಟು ಸರಳವಾಗಿ ಒಬ್ಬ ಕಮ್ಯುನಿಸ್ಟ್ ರಾಷ್ಟ್ರದವರನ್ನ ದೇವರ ಬಗ್ಗೆ ಅವರ ಗೌರವವನ್ನು ಮುಗಿಸಿದರು. ಇಂತಹ ಒಬ್ಬ ಅದ್ಭುತ ಮೇಧಾವಿ ರಾಧಾಕೃಷ್ಣ. ಇವರು ಕೇವಲ ಅಂಬಾಸಿಡರ್ ಆಗುವುದಿಲ್ಲ, ಉಪರಾಷ್ಟ್ರಪತಿಗಳಾಗಿದ್ದರು, ಅದಾದಮೇಲೆ ರಾಷ್ಟ್ರಪತಿಗಳಾಗಿದ್ದರು. ಅತ್ಯಂತ ಗೌರವಿತವಾದ ವ್ಯಕ್ತಿ. ಅವರು ಎಲ್ಲಿ ಹೋದರೂ ಅವನಷ್ಟು ಗೌರವದಿಂದ ನೋಡ್ಕೊಳ್ತಾ ಇದ್ದರು. ರಾಷ್ಟ್ರಪತಿ ಸ್ಥಾನಕ್ಕೆ ಒಂದು ಅತ್ಯಂತ ಪೂಜನೀಯವಾದ ಗೌರವವನ್ನು ತಂದುಕೊಟ್ಟಿದ್ದರೆ ಅದು ರಾಧಾಕೃಷ್ಣ. ಅದಾದಮೇಲೆ ಯಾರೂ ಆ ಗೌರವವನ್ನು ತಂದುಕೊಡುವಂಥವ್ರು ನಮ್ಮ ರಾಷ್ಟ್ರಪತಿಗಳಾಗಲೇ ಇಲ್ಲ. ಆದ್ದರಿಂದ ರಾಷ್ಟ್ರಪತಿಗಳಾದ ರಾಧಾಕೃಷ್ಣನ ಬಗ್ಗೆ ನಾವು ಹೆಮ್ಮೆ ಪಡಬೇಕು, ಅವ್ರ ಬಗ್ಗೆ ತಿಳ್ಕೊಂಡು ನಾವು ಅವ್ರು ಹಾಗಾಗಬೇಕು ಪ್ರಯತ್ನಿಸಿ. ಇದು ಒಂದನೇ. ಎರಡನೇ, ಇವತ್ತು ಶಿಕ್ಷಕರ ದಿನಾಚರಣೆ. ನಮ್ಮ ಶಿಕ್ಷಕರನ್ನ ನಾವು ನೆನಪು ಮಾಡಿಕೊಳ್ಳುವಂಥ ದಿವಸ. ನಾನು ಇದೇ ಊರಲ್ಲಿ ಹುಟ್ಟಿದವರು, ಇದೇ ಊರಿನಲ್ಲಿ ಆಟ ಆಡೋದು, ಮನೆಯಲ್ಲಿ ಆಡೋದು, ಇದೇ ಊರಿನಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು SSLCವರೆಗೂ ಇಲ್ಲೇ ಓದಿದವರು, ಇದೇ ಶಾಲೆಯಲ್ಲಿ, ಇದೇ ಒಂದು 10th ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿ ಇದೇ ಶಾಲೆಯಲ್ಲಿ ಓದಿದವರು. ಆಮೇಲೆ ಇದೇ ಶಾಲೆಯಲ್ಲಿ 6 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಆಗಿನ ನನ್ನ ವಿದ್ಯಾರ್ಥಿಗಳು ಇವತ್ತಿಗೂ ನನಗೆ ಗುರುವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತಿಗೂ. ಆದ್ದರಿಂದ ನನಗೆ ಈ ಶಾಲೆ ಬಗ್ಗೆ, ಈ ಊರಿನ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ಹಾಗಾದರೆ ಶಿಕ್ಷಕರ ಬಗ್ಗೆ ನಾನು ಇಷ್ಟೊಂದು ಹೆಮ್ಮೆ ಪಡ್ಕೋಬೇಕಾದ್ರೆ ಆ ಶಿಕ್ಷಕರಿಗೆ ಎಂಥ ಗುಣಗಳಿರಬೇಕು, ಶಿಕ್ಷಕರಿರಬೇಕು, ಒಂದೆರಡು ಉದಾಹರಣೆಗಳಲ್ಲಿ ಇಟ್ಕೊಳ್ತೇನೆ. ನಾನು ಕ್ಲಾಸ್ 2 ಆಫೀಸರ್ ಸೆಲೆಕ್ಷನ್ ಆದಮೇಲೆ ಬೇರೆ ಬೇರೆ ಕಡೆ ಮಾಡ್ತಾ ಬೆಂಗಳೂರಲ್ಲಿ 1 ವರ್ಷ ಆಯಿತು. ಆ ಸಮಯದಲ್ಲಿ ನನಗೆ ಒಬ್ಬ ಹಿರಿಯ ವ್ಯಕ್ತಿಗಳ ಪರಿಚಯ. ಅವರ ಹೆಸರು GVK ರಾವ್ ಅಂತ, ಗೊಲ್ಲಹಳ್ಳಿ ವೆಂಕಟಕೃಷ್ಣರಾಯ ಅಂತ ಅವ್ರ ಹೆಸರು. ಅವರು ನಮ್ಮ ಕರ್ನಾಟಕದ ಚೀಫ್ ಸೆಕ್ರೆಟರಿ, ಗೌರ್ಮೆಂಟ್ ಹುದ್ದೆಯಲ್ಲಿ ಅತ್ಯಂತ ದೊಡ್ಡ ಹುದ್ದೆ ಅಂದರೆ ಚೀಫ್ ಸೆಕ್ರೆಟರಿ. ಅದ್ರ ಮೇಲೆ ಯಾವ ಹುದ್ದೆನೂ ಇಲ್ಲ. ಅದಾಗಿ ರಿಟೈರ್ ಆದರು. ದೇವರಾಜ ಅರಸ್ ಕಾಲದಲ್ಲಿ ಅವರು ಚೀಫ್ ಸೆಕ್ರೆಟರಿ ಆಗಿದ್ದರು. ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ, ಒಳ್ಳೆ ಅದನ್ನು ನೋಡಿದ್ರೆ ಗೌರವ ಬರಬೇಕು ಅಂತ ವ್ಯಕ್ತಿ. ಅವರು ನನಗೆ ವಾಕಿಂಗಲ್ಲಿ ಸಿಕ್ಕಿದ್ರು, ಭಾಳ ಖುಷಿ ಆಯ್ತು ಅವರಿಗೆ. ಕೇಳಿದ್ರು, ನೀವು ಎಲ್ಲಿವರು? ನಾನು ಸೊರಬಾದವರು. ಸೊರಬಾದವ್ರೇನ್ರಿ? ನನ್ನ ಸೊರಬಾದಲ್ಲಿ ತುಂಬ ಪ್ರೀತಿ ಅಂತ ಹೇಳಿದ್ರು. ಯಾಕೆ? ನಾನು ಸೊರಬಾದ ಮಿಡ್ಲಿ ಸ್ಕೂಲಲ್ಲಿ ಓದಿದ್ದೇನೆ ನೋಡಿ. ಅವರು ಕೋಲಾರದವರು, ಅವರ ತಂದೆ ಇಲ್ಲಿ ಅಮಲ್ದಾರ್ ಆಗಿತ್ತು, ಸೊರಬಾದಲ್ಲಿ ಅಮಲ್ದಾರ್ ಆಗಿತ್ತು. ಆವಾಗ ಅವರು ಇಲ್ಲಿ ಮಿಡ್ಲಿ ಸ್ಕೂಲಲ್ಲಿ ಓದಿದ್ರು. ಅವ್ರು ಹೇಳ್ತಾರೆ, ನಾನು ಸೊರಬದಲ್ಲಿ ಓದ್ತಾ ಇರಬೇಕಾದ್ರೆ ನಮಗೂ ಹೆಡ್ ಮಾಸ್ಟರ್ ಇದ್ದರು, ದತ್ತಾತ್ರೇಯ ರಾವ್ ಅಂತ ಅವ್ರ ಹೆಸರು. ನೆನ್ಪಿಟ್ಕೊಳ್ಳಿ, ದತ್ತಾತ್ರೇಯ ರಾವ್ ಅಂತ ಅವ್ರ ಹೆಸರು. ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಅವರು ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಮನೆ ಮಾಡ್ಕೊಳ್ತಿದ್ರು. ಆಗಿನ ಕಾಲದಲ್ಲಿ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಕಚ್ಚೆ ಪಂಚೆ, ಕೋಟು, ಜರಿಪೇಟ, ಕೈಯಲ್ಲಿ ಕೋಲು ಹಿಡ್ಕೊಂಡೆಲ್ಲ ಬರೋರು. ಪ್ರೈಮರಿ ಸ್ಕೂಲ್ ಮೇಷ್ಟ್ರು, ಹೆಡ್ ಮಾಸ್ಟ್ರು, ಆ ರೀತಿ ಗಸ್ತಿತ್ತು ಅವರಿಗೆ. ಆವಾಗ ಅವರು ರಂಗನಾಥ ದೇವಸ್ಥಾನದಿಂದ ಮಿಡ್ಲಿ ಸ್ಕೂಲ್ ನೋಡಿದಿರಲಿಲ್ಲ ಈಗ, ಅಲ್ಲಿ ಹಾಸ್ಪಿಟಲ್, ಮೊದಲಿದ್ದ ಹಾಸ್ಪಿಟಲ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಅಲ್ಲಿವರೆಗೆ ಅವರು ನಡ್ಕೊಂಡು ಬರ್ತಾ ಇದ್ದರೆ, ಎರಡೂ ಕಡೆ ಅಂಗಡಿಗಳಲ್ಲಿ ಕೂತಿರುವಂಥ ಶ್ರೀಮಂತ ವ್ಯಕ್ತಿಗಳು, ಆಗಿನ ಕಾಲದವರು ಎದ್ದು ನಿಂತವ್ರಿಗೆ ನಮಸ್ಕಾರ ಮಾಡೋರು. ಬರೋವ್ರಿಗೂ ಅವ್ರು ಹೇಳ್ತಾರೆ, ನನಗೆ ಇಷ್ಟ ಇದ್ರು, ನಮ್ಮ ಅಪ್ಪ ಅಮಲ್ದಾರ್, ನಮ್ಮ ಅಪ್ಪ ಬರ್ತಾ ಇದ್ದರೆ, ಊರಲ್ಲಿ ಬರ್ತಾ ಇದ್ದರೆ ಅಂಗಡಿಯಲ್ಲಿ ಶ್ರೀಮಂತರು ಕೂತಲ್ಲಿಂದ ನಮಸ್ಕಾರ ಮಾಡೋರು. ಆದರೆ ಈ ಹೆಡ್ ಮಾಸ್ಟರ್ ಬರ್ತಾರೆ ಎದ್ದು ನಮಸ್ಕಾರ ನೋಡ್ರಿ. ಒಬ್ಬ ಪ್ರೈಮರಿ ಸ್ಕೂಲ್ ಮೇಸ್ಟ್ರಿಗಿಂತ ಗೌರವ ನೋಡಿ, ಇಂಥ ಒಬ್ಬ ಹೆಡ್ ಮಾಸ್ಟರ್ ನಮಗಿದ್ರು. ಆಮೇಲೆ ನಮಗೆ ಟ್ರಾನ್ಸ್ಫರ್ ಆಯಿತು, ನಾವೆಲ್ಲ ಹೊರಟೋಗ್ಬಿಟ್ವಿ. ನನಗೆ IAS ಆಯಿತು. ನಾನು ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಅದೇ ನೋಡಿ, ಇದನ್ನ ನೆನ್ಪಿಟ್ಕೋಬೇಕು. ಗೊಲ್ಲಹಳ್ಳಿ ಕೃಷ್ಣರಾಜ್ ಹೇಳಿದ್ದೇನು, ಶಿವಮೊಗ್ಗದಲ್ಲಿ ನಾನು ಜಿಲ್ಲಾಧಿಕಾರಿ ಅಂದ್ರೇನು? ಇಡೀ ಜಿಲ್ಲೆಯ ಅಧಿಕಾರಿ, ಅವ್ರಿಗಿಂತ ಮೇಲಿನವ್ರು ಯಾರೂ ಇಲ್ಲ. ಸರ್ಕಾರಿ ನೌಕರಿ ಜಿಲ್ಲಾಧಿಕಾರಿ ಅಂದರೆ ಬಹಳ ದೊಡ್ಡ ಪೋಸ್ಟ್. ಅವರು ಜಿಲ್ಲಾಧಿಕಾರಿ. ಒಂದು ಸಲ ನನ್ನ ಆಫೀಸಲ್ಲಿ ನಾನು ಕೂತಿದ್ದೆ. ಆಗ ಭಾಗದಲ್ಲಿ ಯಾರೋ ಒಬ್ಬರು ಬಂದರು. ಅವರು ಕಚ್ಚೆ ಪಂಚೆ, ಕೈಯಲ್ಲೊಂದು ಕೋಲು, ತಲೆಯಲ್ಲೊಂದು ಪೇಟ ಇಟ್ಕೊಂಡು ಬಂದರು. ನನಗೆ ನೋಡಿದ ಕೂಡಲೇ ಗೊತ್ತಾಯ್ತು ನಮ್ಮ ಮೇಷ್ಟ್ರು. ಅವರು ಸೀದಾ ಚೇಂಬರ್ ಒಳಗಡೆ ಬಂದುಬಿಟ್ರು. ನೋಡಿ, ಈ DC ಚೇಂಬರ್ ಹೋಗೋದು ಅಷ್ಟು ಸುಲಭ ಅಲ್ಲ.
ಯಾರೇ ಆಗಲಿ ಡಿ ಸಿ ಚೇಂಬರ್ಗೆ ಸುಲಭವಾಗಿ ಹೋಗೋದಿಲ್ಲ. ಇವ್ರು ಬಂದವರೇ ಅದು ಬಾಗಿಲಲ್ಲಿ ನಿಂತ್ಕೊಂಡು ಒಂದು ಗರ್ಜನೆ ಹಾಕಿದ್ರಂತೆ, ಏನಯ್ಯ ವೆಂಕಟಕೃಷ್ಣಾಯ, ನೀನೀಗ ಜಿಲ್ಲಾಧಿಕಾರಿಯಾಗಿದ್ದೀಯೋ? ಆ ಒಂದು ಗರ್ಜನೆ ಹೇಳ್ತಿದ್ದಾಗ ಜಿಲ್ಲಾಧಿಕಾರಿಗಳು ನಡುಗ್ಬಿಟ್ಟು, ಜಿಲ್ಲಾಧಿಕಾರಿಯಾಗಿದ್ದೀಯೋ, ಜನರ ಯೋಗಕ್ಷೇಮ ಚೆನ್ನಾಗಿ ನೋಡಿಕೊ, ನಿನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಸೀದಾ ವಾಪಸ್ ಹೋಗ್ಬಿಟ್ರು. ಇವರು ಸುಧಾರಿಸ್ಕೊಂಡು ಬರೋದ್ರೊಳಗೆ ಅವರಿಲ್ಲ. ಇವರು ಹೇಳ್ತಾರೆ, ನಮ್ಮ ಒಬ್ಬ ಪ್ರೈಮರಿ ಸ್ಕೂಲ್ ಮೇಷ್ಟ್ರಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಂದು ಏಕವಚನದಲ್ಲಿ ಏನಯ್ಯ ವೆಂಕಟಕೃಷ್ಣಾಯ ಅಂತ ಹೇಳುವಂಥ ಗಟ್ಸು, ಆ ದಾರ್ಷ್ಟ್ಯ ನಮ್ಮ ಮೇಷ್ಟ್ರಿಗಿತ್ತು. ಇವತ್ತಿನ ಯಾವುದೇ ಪ್ರೊಫೆಸರಿಗೆ ಇದೆಯಲ್ಲ ಈ ಧೈರ್ಯ? ಜಿಲ್ಲಾಧಿಕಾರಿ ಇರಲಿ, ಅವ್ರು ತಹಶೀಲ್ದಾರ್ ಹತ್ರ ಮಾತಾಡ್ಸೋ ಧೈರ್ಯ ಇರಲಿ ಮೇಷ್ಟ್ರಿಗೆ. ನಮ್ಮ ಮೇಷ್ಟ್ರು ನಾನು ನೋಡದೆ ಬಂದು ನನಗೆ ಕೇಳಿದ್ರು, ಏನಯ್ಯ ವೆಂಕಟಕೃಷ್ಣಾಯ, ನಿನ್ನ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇನೆ, ಜನರ ಯೋಗಕ್ಷೇಮ ಚೆನ್ನಾಗಿ ಕೊಡ್ಕೊಂಡು. ಇಂಥ ಮೇಷ್ಟ್ರು ಹತ್ರ ಓದಿದ್ದರೆ ನಿಮ್ಮೂರಲ್ಲಿ ನಾನು ಆದ್ದರಿಂದ ಸರ್ವಾಂಗೀಣ ತುಂಬ ಅಭಿಮಾನ. ನೀವು ಅಭಿಮಾನ ಪಡ್ಕೋಬೇಕು ಈ ಊರಿನ ಬಗ್ಗೆ, ಗೊತ್ತಾಯ್ತಾ? ನಾನು ಇಲ್ಲಿ ಓದಿದ್ದೇನೆ. ಇಲ್ಲಿ ಹೋದಾಗಲೂ ನಮಗೂ ಮೇಷ್ಟ್ರುಗಳಿದ್ರು. ಇದು ಒಂದು ಓದು 70 ಮೇಷ್ಟ್ರು, ಎಂಥ ಮೇಷ್ಟ್ರು. ಅವ್ರು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದಾರೆ, ಶೇಕ್ಸ್ಪಿಯರನ್ನು ನಿಲ್ಲಿಸ್ಬಿಡೋದು, ಹಾಗೆ ಕಣ್ಣೆದುರಿಗೆ ತಂದು ನಿಲ್ಲಿಸ್ಬಿಡೋದು. ಹಿಸ್ಟ್ರಿ ಪಾಠ ಮಾಡ್ತಾ ಇದ್ದರೆ ಆ ಮಹಾಯುದ್ಧಗಳು ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ, ನಾವು ಹಾಗೆ ಪಾಠ ಮಾಡ್ತಾ ಇದ್ದೆ ಗಣಪತಿಯವರು. ಅವ್ರು ನನಗೆ ಪೊಲಿಟಿಕ್ಸ್ ಎಲ್ಲ ಹೇಳ್ಕೊಟ್ಟು, ಅವರಾದಮೇಲೆ ಅವರಿಬ್ಬರು ಮಕ್ಕಳು ನಮ್ಮ ಸ್ಟೂಡೆಂಟ್ಸ್ ಆಗಿದ್ದು, ಒಬ್ಬನು ಪತ್ರಕರ್ತರಾಗಿ ರಿಟೈರ್ ಆಗಿ ಶಿವಮೊಗ್ಗದಲ್ಲಿದ್ದಾರೆ. ಇಂಥವರೆಲ್ಲ ನನ್ನ ಮೇಷ್ಟ್ರಾಗಿದ್ದರು. ಒಂದ್ಸಲ ನಾನು ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗ ನನ್ನ ಘಟನೆ, ಒಬ್ಬ ಭಾಳ ಸ್ಟ್ರಿಕ್ಟ್ ಮಾಸ್ಟರ್, ಊರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಭಾಳ ಸಿಟ್ಟು ಬಂದರು. ಊರ ಕೈಯಲ್ಲಿ ಯಾವಾಗಲೂ ಇಟ್ಕೊಂಡೇ ಇರೋದು. ಅಂಥ ಒಬ್ಬ ಸ್ಟ್ರಿಕ್ಟ್ ಮೇಷ್ಟ್ರಿದ್ರು. ಅವ್ರು ಏನು ಹೇಳ್ತಾರೆ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಹೋಗಲೇಬೇಕು, ಇಲ್ಲೇದು ಚಳಿ ಬಿತ್ತು ಅಂತಾನೆ. ಒಂದ್ಸಲ ನಮ್ಮ ಫ್ರೆಂಡು, ಅವ್ನು ಭಾಳ ಬುದ್ಧಿವಂತ ಕ್ಲಾಸಲ್ಲಿ, ಅವತ್ತೇನೋ ಅವ್ನು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದರು. ಇವನು ಅವ್ನು ಕೇಳಿದ್ರು, ನಿಜ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ಯಾ? ಅವ್ನು ಸುಮ್ಮನೆ ಇಲ್ಲ, ಮಾತಾಡೋಕ್ಕೆ ಬರುತ್ತಾ ಇಲ್ಲ. ಸ್ವಲ್ಪ ಹೊರಟಾಗಿ ಹೇಳ್ಬೇಕು, ನಾನು ಮಾಡ್ಕೊಂಡ್ಬಂದಿಲ್ಲ. ಆ ರೀತಿ ಹೊರಟಾಗಿ ಆ ಮೇಷ್ಟ್ರಿಗೆ ಯಾರು ಮಾತಾಡಿರಲಿ. ಇವನು ಮೊದಲನೇ ಸಲ ಇವನು ನಮಗೆ ಏನಾಗಿತ್ತೋ ಏನೋ ಅಂತ ನಾನು ಮಾಡ್ಕೊಂಡು ಬಂದಿಲ್ಲ ಅನ್ಬೇಕು. ಓಕೆ, ಯಾಕೆ ಮಾಡ್ಕೊಂಡು ಮಾತಾಡಿ ಕಾರಣ ಕೊಡು, ಮಾತಾಡಿ. ಎಷ್ಟು ಹೇಳಿದ್ರು ಅವನು ಒಂದು ಮಾತಾಡಲಿ. ಇವನು ಭಾಳ ಸಿಕ್ತು. ಕೋರ್ ಹಿಡ್ಕೊಂಡು ಬಾಯಿ ಬಂದ, ಕೈ ಚಾಚು ಕೋಲ್ ಕೊಟ್ಟು ಹಿಡ್ಕೊ ಇಟ್ಕೊಂಡು ನಾನು ಕುಡಿಲಿಲ್ಲ. ಈ ಕೋಲ್ ಹಿಡ್ಕೊಂಡು ಇವ್ರು ಕೈ ಚಾಚು ಹತ್ತು ಚಳಿ ಹಾಕಿ ಮೇಷ್ಟ್ರು ಹುಡುಗನಿಗೆ ಹೇಳ್ತಾ ಇದ್ರು, ನನ್ನ ಕೈಗೆ 10 ಚಳಿ ಕುಡಿಯೋದು. ಆ ಹುಡುಗ ಕೈ ಎಲ್ಲ ಬಿದ್ದೋಯ್ತು, ದೇವರ ಸುರಿಸಿಬಿಟ್ಟ. ಕಾಲಿಟ್ಟು ತಪ್ಪಾಯ್ತು ಬರುತ್ತದೆ, ತಪ್ಪಾಯ್ತು ನೋಡಿ. ಬೇಗ ಮೇಷ್ಟ್ರು ಆಗಿದ್ದು ಏನು ಮಾಡ್ತೀವಿ? ಈ ಮೇಷ್ಟ್ರು ಎಷ್ಟು ಸುಲಭವಾಗಿ ಅವ್ನು ಬದಲಾಯಿಸಬೇಕು. ಅವನು ಅವನ ಕೈ ಕೊಟ್ಟು ನನ್ನ ಕೈ ಕೊಡೋದು. ಇಂಥ ಮೇಷ್ಟ್ರು ಅವ್ರು ನಾವು ಜೀವಮಾನದಲ್ಲಿ ಮರೆಯಲಿಕ್ಕಾಗತ್ತಾ? ಹೇಳಿ ಮಕ್ಕಳು ಆಗತ್ತಾ? ನಾನು ಏಕವಾಗಿದ್ದೆ ಸಿರ್ಸಿ ತಾಲೂಕು, ತುಂಬ ಬುದ್ಧಿವಂತ ಪ್ಲೇಸ್. ಸಿರ್ಸಿ ತಾಲೂಕಲ್ಲಿ ನಾನು ಏಕವಾಗಿದ್ದೆ, 5 ವರ್ಷ ಇದ್ದೆ. ಆವಾಗ ಬನವಾಸಿ ಸಿರ್ಸಿ ತಾಲೂಕಿಗೆ ಬರುತ್ತೆ. ಬನವಾಸಿ ನೋಡಿದ್ದೀರಾ? ಲೋಕೇಶ್ವರ ದೇವಸ್ಥಾನ ಎಲ್ಲ ಬನವಾಸಿ ನೋಡ್ಕೊಂಡು ಬರ್ತೀವಿ. ಇಷ್ಟು ಹತ್ತಿರ ಇದೆ ನಿಮಗೆ, ಬನವಾಸಿ ನೋಡೋಕ್ಕಾಗಿಲ್ಲ. ಅಲ್ಲೂ ಹೋಗಳು ಅಂತ ಜಾಗ, ಅದು ಮಾನೆಯ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಿದ್ದು ಇವತ್ತಿಗೂ ತೋರಿಸ್ತಾರೆ. ಎಲ್ಲ ಮುಖ್ಯ ಇದೆ, ಎಲ್ಲ ಇದೆ. ಇಡೀ ಸಾಹಿತ್ಯ ಗೊತ್ತಿರೋದಕ್ಕೆ ಪಂಪನ ನಾಡು ಬನವಾಸಿ ಅಂತ ಹೇಳ್ತಾರೆ. ಹುಟ್ಟುವುದಾದರೆ ಮರಿಗುಂಬಿಯಾಗಿ, ಗಿಳಿಯಾಗಿ, ಕೋಗಿಲೆಯಾಗಿ ಪುನಃ ನಮ್ಮ ಬನವಾಸಿ ದೇಶದಲ್ಲೇ ಹುಟ್ಟಬೇಕು ಅಂತ ಹೇಳುವಂಥ ಅಷ್ಟು ಸಾಂಸ್ಕೃತಿಕವಾಗಿ ಕದಂಬರ ರಾಜಧಾನಿಯಾಗಿದ್ದಂಥ ಬನವಾಸಿ. ನಿಮ್ಮ ಮಕ್ಕಳು ಇಷ್ಟು ಹತ್ರ ಇದೆ. ಆ ಬನವಾಸಿನಲ್ಲಿ ಒಬ್ಬ ಪ್ರೈಮರಿ ಸ್ಕೂಲ್ ಮೇಷ್ಟ್ರು, ಅವ್ರ ಹೆಸರು ವರಾ ಭಟ್ಜಿ ಅಂತ, ಗುರುಜಿ ಅಂತ ಕರೀತಾರೆ ಎಲ್ಲರೂ. ಅವ್ರು ಆವಾಗಲೇ ನಾನಿದ್ದಾಗಲೇ ವಿದ್ಯಾರ್ಥಿ ಬಂದಿದ್ದರು. ಭಾಳ
ಸಜ್ಜನ, ಎಷ್ಟು ಸಜ್ಜನ ಅಂದರೆ ಅವ್ರ ಮಕ್ಕಳನ್ನು ಇಷ್ಟು ಪ್ರೀತಿಯಿಂದ ನೋಡೋರು, ಹೊಡೆಯೋದಿರ್ತಿ ಅವ್ರು ನೋಡಿದರೆ ಅಷ್ಟು ಗೌರವ ಬರ್ತೀವಿ. ಇಡೀ ಊರಿನವರು ಗೌರವಿಸ್ತಾರೆ ಆ ಭಟ್ರು ಅಂದರೆ. ಅವರು ರಿಟೈರ್ ಆದರು ನಾನು ಇದ್ದಾಗಲೇ. ಅವ್ರಿಗೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ರು, ನನ್ನೇ ಕರೆದಿದ್ರು. ನನ್ನ ಅಧ್ಯಕ್ಷತೆಯಲ್ಲಿ ಅವರು ಸನ್ಮಾನಿಸಿದ್ರು. ಆ ಸನ್ಮಾನದಲ್ಲಿ ಅವರು ಉತ್ತರ ಕೊಡಬೇಕಾದ ಅನೇಕ ಹೇಳಿದ ಮಾತು ಇವತ್ತಿಗೂ ನಾನು ಕಿವಿಗೆ ಹೀಗೆ ಗುಂಚಿಸ್ತಾ ಇದ್ದೇನೆ. ಅದೇನು ಹೇಳಿದ್ರು ಗೊತ್ತಾ, ನಾನು ಶಿಕ್ಷಣ ಇಲಾಖೆಗೆ ಒಬ್ಬ ಮಾಸ್ತರಾಗಿ 8 ರೂಪಾಯಿ ಪಗಾರದ ಮೇಲೆ ಸೇರಿಕೊಂಡೆ. ಅವ್ರು ಸೇರಿದಾಗ 8 ರೂಪಾಯಿ ಅವರಿಗೆ ಪಗಾರ, ತಿಂಗಳಿಗೆ 8 ರೂಪಾಯಿ ಪಗಾರ ಸೇರಿಕೊಂಡೆ. ಆದರೆ ತುಂಬ ಖುಷಿ ಪಟ್ಟಿದ್ದೀನಿ, ನಾನು ಸಾಕಾಗ್ತಿತ್ತು. ಆ 8 ರೂಪಾಯಿ ಪಗಾರದಲ್ಲೇ ನಾನು ನನ್ನ ವೃತ್ತಿ ಜೀವನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದೆ. ನನ್ನ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದೆ. ನನ್ನ ಸಂಬಳ ಜಾಸ್ತಿ ಆಗ್ತಾ ಇವತ್ತು ನಾನು ಎಷ್ಟೋ ಸಾವಿರ ತಗೊಂಡು ರಿಟೈರ್ ಆಗ್ತಾ ಇದ್ದೀನಿ. ನನಗೆ ಈ ವೃತ್ತಿ ತುಂಬ ಗೌರವ ತಂದುಕೊಟ್ಟಿದೆ. ನಾನು ಬೇರೆ ಏನೂ ಇಲ್ಲ, ಅತ್ಯಂತ ಸಂತೃಪ್ತಿಯಿಂದ ರಿಟೈರ್ ಆಗ್ತಾ ಇದ್ದೀನಿ. ನನಗೆ ಈ ವೃತ್ತಿಯಿಂದಾಗಿ ನಾನು ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದೀನಿ, ನನ್ನ ಕುಟುಂಬವನ್ನು ಸಾಕಿದ್ದೀನಿ, ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದೀನಿ. ಆದ್ದರಿಂದ ಇದಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೇನೆ. ಅಷ್ಟೇ ಅಲ್ಲ, ಇದು ನನಗೇನು ಕೊಟ್ಟಿದೆ ಅದಕ್ಕೆ ಪ್ರತ್ಯುಕ್ತವಾಗಿ ನಾನು ಕೊಡಬೇಕಾದ್ದನ್ನು ಕೊಟ್ಟಿದ್ದೀನೋ ಇಲ್ಲೋ ಅನ್ನೋ ಅಳುಕನ್ನ ನಾನು ಬಾಧಿಸ್ತಾ ಇದೆ. ಸಂತೋಷದಿಂದ ರಿಟೈರ್ ಆಗ್ತಾ ಇದ್ದೀನಿ. ಅದು ಒಬ್ಬ ಒಳ್ಳೆಯ ಅಧಿಕಾರಿಗಳ ಕೈಯಲ್ಲಿ ರಿಟೈರ್ ಆಗ್ತಾ ಇದ್ದೀನಿ. ಅವರು ಇವತ್ತು ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನಗೆ ಇದು ತುಂಬ ಸಂತೋಷ ಕೊಟ್ಟಿದೆ. ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರಿಗೆ ಮಾಡ್ತೇನೆ. ಈ ಯಾವುದೋ ಒಬ್ಬ IAS ಅಧಿಕಾರಿಯಾಗಿ, ಎಷ್ಟೇ ದೊಡ್ಡ ಅಧಿಕಾರಿಯಾಗಲಿ ರಿಟೈರ್ ಆಗಬೇಕಾದ್ರೆ ನಾನು ಇಷ್ಟೆಲ್ಲ ಮಾಡಿದೆ, ನನಗೇನು ಕೊಟ್ಟು ಸರ್ಕಾರ ಅಂತ ಕೇಳ್ತಾರೆ ವಿನಃ ನನಗೆ ತೃಪ್ತಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ ಅಂತ ಹೇಳಿದ್ದೆ ನಾನು ಕೇಳೇ ಇಲ್ಲ. ಆದರೆ ಒಬ್ಬ ಪ್ರೈಮರಿ ಸ್ಕೂಲ್ ಮೇಷ್ಟ್ರು, 8 ರೂಪಾಯಿ ಸಂಬಳದ ಮೇಷ್ಟ್ರು ರಿಟೈರ್ ಆಗೋದು ಹೇಳಿದ ಮಾತು ಇವತ್ತಿಗೂ ನನಗೆ ಅದು ನೆನಪನ್ನು ಕೊಡುತ್ತೆ. ನೀನು ಏನು ತಗೊಂಡಿದೆಯಾ ಅದನ್ನು ನೀನು ಅಷ್ಟಾದರೂ ಸಾಕು ವಾಪಸ್ ಕೊಟ್ಟಿದೆಯಾ, ಇಷ್ಟೆಲ್ಲ ನೀನು ಅನುಭವಿಸಿದೆಯಲ್ಲ, ಏನು ಕೊಟ್ಟಿದೆಯಾ ಅಂತ ನಾನು ಕೇಳ್ಕೊಳ್ಳೋ ಮಾಡಿದೆ. ಇಂಥ ಮೇಷ್ಟ್ರುಗಳನ್ನು ಹೊಂದಿರುವಂಥ ನಾಡು. ನಾನು ರಿಟೈರ್ ಆದಮೇಲೆ ಬನವಾಸಿಗೆ ಹೋಗಿದ್ದೆ. ನಾನು ಅಲ್ಲಿ ಒಂದು ಸ್ಕೂಲ್ ನೋಡ್ಕೋತಾ ಇದ್ದೆ, ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಅದ್ರಲ್ಲಿ ಹೋದ ಕೂಡಲೇ ಕೇಳಿದೆ, ಯಾರಾದ್ರೂ ಗುರೂಜಿ ಇದ್ದಾರೆ ಅಂತ. ಅದಕ್ಕೆ ಸ್ವಲ್ಪ ಹೇಳಿಯಪ್ಪ, ರಾಮಚಂದ್ರ ಅವರು ಬಂದಿದ್ದಾರೆ, ನಿಮ್ಮನ್ನು ನೋಡಬೇಕಂತೆ, ಬರ್ತೀನಿ ಅಂತ ಕೇಳಿ ಅವರು ಹೋಗಿ ಹೇಳಿದರು. ಹೇಳಿದ ಕೂಡಲೇ ನಾನು ಮನೆಗೆ ಹೋಗೋ ಹೊತ್ತಿಗೆ ಗಂಡ ಹೆಂಡತಿ ಇಬ್ಬರು ವಯಸ್ಸಾದವರು. ಅವರು ಒಂದು ಧೋತ್ರ ಇದನ್ನೆಲ್ಲ ಕೊಟ್ಕೊಂಡು ಎಲ್ಲ ಮಾಡಿ ಬಾಗಿಲಲ್ಲಿ ನಾನು ಕಾಯ್ತಾ ನಿಂತುಬಿಟ್ಟಿದ್ದಾರೆ. ನಾನು ಹೋದ ಕೂಡಲೇ ನಾನು ತಕ್ಷಣ ಅವರಿಗೆ ಕಾಲು ಮಾಡ್ತೀನಿ, ನಮಸ್ಕಾರ ಮಾಡಿಬಿಟ್ಟು ಅವ್ರು ಹೇಳ್ತಾರೆ, ಸಾರು ನೀವು ನಮ್ಮ ಸಾಯರು, ನೀವು ನಮ್ಮನ್ನು ನಮಸ್ಕಾರ ಮಾಡೋದಿಲ್ಲ. ನಾನು ಹೇಳಿದೆ, ಯಾವ ಸಾಯದ್ರಿ, ನಾನು ರಿಟೈರ್ ಆಗಿದ್ದೀನಿ, ಈಗ ಸಾಯದ್ರಿಗೆಲ್ಲ ಆವಾಗಲೇ ಹೋಗಿದ್ದೆ. ಸಾರ್ ನಿಮ್ಮಂಥ ಗೌರವವಾಗಿದ್ದ ವ್ಯಕ್ತಿ ನಾನು ಸಾಯಬೇಕು ಅನಿಸುವ ಯೋಗ್ಯತೆ ನನಗಿಲ್ಲ. ನೀವಿಲ್ಲಿ ನನ್ನನ್ನು ಬರಮಾನ ಕೊಡೋದು ನಿಂತಿದ್ದಿಲ್ಲ, ಇದಕ್ಕಿಂತ ದೊಡ್ಡ ಸಾಧ್ಯ ಏನು? ಗಂಡ ಹೆಂಡತಿ ಇಬ್ಬರು ಆಶೀರ್ವಾದ ತಗೊಂಡೆ. ಬಡ ಕರ್ಕೊಂಡು ಹೇಳಿದರು, ಬಡವ ಸುಧಾಮ ಮನೆಗೆ ಕೃಷ್ಣ ಬಂದ ಬಂದಿದ್ದೀನಿ, ನಾನು ಏನು ಕೊಡ್ತೀನಿ, ಅವರಕ್ಕೆ ಮೋಸ ಕೊಡ್ತೀನಿ. ಇದೇ ಪ್ರಸಾದ. ಇಷ್ಟು ಪ್ರೀತಿಯಿಂದ ಎಷ್ಟು ಇದರಿಂದ ಕೊಟ್ಟರು. ನಾನು ಜೀವನದಲ್ಲಿ ಇಂಥ ಮೇಷ್ಟ್ರುಗಳನ್ನು ನೋಡಿದ್ದೀನಿ. ನೀವು ಇಂಥ ಮೇಷ್ಟ್ರುಗಳ ಶಿಕ್ಷಣ ಕಲಿತಾ ಇದ್ದೀರಿ, ಅವರ ಬಗ್ಗೆ ಗೌರವ ಇದೆ. ನೀವು ಎಷ್ಟೇ ದೊಡ್ಡ ಹುದ್ದೆಗೆ ಹೋದರು ನಾಳೆ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಗುರುಗಳು ನಮಗೆ ಹೀಗೆ ಮಾಡಿದರು ಭಾವ ಇದೆ. ನಾನು 1ನೇ ತರಗತಿಯಿಂದ SSLC ಕಲಿಯುವವರೆಗೆ ನನಗೆ ಯಾರ್ಯಾರು ಶಿಕ್ಷಕರಾಗಿದ್ದರು ಪ್ರತಿಯೊಬ್ಬರು, ನನಗೆ 82 ವರ್ಷ, 6 ಎಲ್ಲರಿಗೂ ನನಗೆ ನರಸಿಂಹಾಚಾರ್ಯ 1ನೇ ಕ್ಲಾಸಲ್ಲಿ ಕಲಿಸಿದವರು, 2ನೇ ಕ್ಲಾಸಲ್ಲಿ ಹನುಮಂತಪ್ಪ ಎಷ್ಟು ಕಲಿಸಿದರು, 3ನೇ ಕ್ಲಾಸಲ್ಲಿ ರಾಮರಾಯರು ಕಲಿಸಿದರು, 4ನೇ ಕ್ಲಾಸಲ್ಲಿ ಮುರುಗೇನವರು ಕಲಿಸಿದರು. ಅಲ್ಲಿಂದ ಮಿಡ್ಲ್ ಸ್ಕೂಲಲ್ಲಿ ಭಾಳ ಜನ ಟೀಚರ್ಸ್ ಕಲಿಸಿದರು. ಹೈಸ್ಕೂಲಲ್ಲಂತೂ ಬಿಡಿ, ಎಲ್ಲರೂ ಕಾಲೇಜಿನಲ್ಲಿ ಕಲಿಸಿದವರು ಸಹ ಇವತ್ತಿಗೂ ನೆನಪಿದ್ದಾರೆ. ನಾನಿವತ್ತೇನಾದರೂ ಆಗಿದ್ದರೆ ಅದಕ್ಕೆಲ್ಲ ಅವರ ಕೊಡುಗೆ ಬಹಳ ಮುಖ್ಯ.
ನನಗೂ ಬಹಳ ಕಡಿಮೆ. ಅವರು ನನ್ನನ್ನು ತಿದ್ದಿದ್ದಾರೆ, ರೂಪಿಸಿದ್ದಾರೆ, ಮತ್ತು ಆದರ್ಶವನ್ನು ಬಿತ್ತಿದ್ದಾರೆ. ಇವತ್ತು ನಾನು ಏನಾದರೂ ಸ್ವಲ್ಪ ಆದರ್ಶವನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಅಂದರೆ ಆ ಗುರುಗಳು ನಮಗಾಗಿ ಮಾಡಿದ ತ್ಯಾಗ, ನಮಗಾಗಿ ತೋರಿಸಿದ ಪ್ರೀತಿ, ನಮಗಾಗಿ ಕೊಟ್ಟ ವಿಶ್ವಾಸ, ಇದು ಮುಖ್ಯ ಅನ್ನೋದು ಬೇರೆ ಇರೋಲ್ಲ. ಅದರಿಂದ ಮಕ್ಕಳೇ, ಇಂಥ ಒಂದು ಅದ್ಭುತವಾದ ಶಾಲೆಯಲ್ಲಿ ಕಲಿತಾ ಇದ್ದೀನಿ. ನಾನು ಈ ಶಾಲೆಯಿಂದ ಕಲಿತ ಪ್ರತಿಯೊಂದು ಕ್ಷಣನೂ ನನಗೆ ನೆನಪಾಗುತ್ತೆ. ನನ್ನ ಕ್ಲಾಸ್ಮೇಟ್ಸ್ ನೆನಪಾಗ್ತಾರೆ, ನನ್ನ ಫ್ರೆಂಡ್ಸ್ ನೆನಪಾಗ್ತಾರೆ. ನನ್ನ ಭಾಳಷ್ಟು ಜನ ಕ್ಲಾಸ್ಮೇಟ್ಸ್ಗಳು ಹೋಗ್ಬಿಟ್ಟಿದ್ದಾರೆ ಇಲ್ಲೆಲ್ಲ, ಗೊತ್ತಾಯ್ತಾ? ನನ್ನ ಸ್ಟೂಡೆಂಟ್ಸ್ ಭಾಳ ಜನ ಹೋಗ್ಬಿಟ್ಟಿದ್ದಾರೆ. ನನಗೆ ಅನಿಸುತ್ತೆ ಇವರನ್ನೆಲ್ಲ ಕಳ್ಕೊಂಡು ನಾನು ಇನ್ನೂ ಬರ್ತಿದ್ದೀನಿಲ್ಲ, ಏನು ಖುಷಿ ಆಗ್ತದೆ, ನಾನು ಬರ್ತಿದ್ದೀನಿ ಅಂತ ಅನಿಸಲ್ಲ. ಆದರೂ ಇದೀನಿ, ಇರೋಷ್ಟು ಜನ ಇರಬೇಕು. ಏನೇ ಆಗಲಿ ಮಕ್ಕಳೇ, ಇವತ್ತು ನನಗೆ ತುಂಬ ಸಂತೋಷ ಆಗ್ತದೆ. ಈಗ ಬಂದಿದ್ದೀನಿ, ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ನೆನಪಿರ್ಲಿಕ್ಕಿಲ್ಲ. 4-5 ವರ್ಷದಿಂದ ಈಗ ಬಂದ್ವಿ. ಅವಾಗ ಈ ಶಾಲೆಯಲ್ಲಿ ಅನೇಕ ಕೊರತೆಗಳಿದ್ದು, ನಿಮ್ಮ ಸ್ಮಾರ್ಟ್ ಕ್ಲಾಸ್ ಮಾಡಿಸ್ಕೊಟ್ವಿ, ಗೊತ್ತಾಯ್ತಾ? ನಿಮ್ಗೆ ಎಲ್ಲ ರೀತಿಯ ಅನುಕೂಲಗಳು ಮಾಡಿಸ್ಕೊಟ್ವಿ. ಲ್ಯಾಬ್ರೇಟ್ರಿನ ಅವಾಗ ಈಗೇನು ಹೊಸದಾಗೆಲ್ಲ ಬಂದಿರ್ಬೋದು. ನಾವು ಅವಾಗ 1-1.5 ಲಕ್ಷ ಕೊಟ್ಟು ಲ್ಯಾಬ್ರೇಟ್ರಿ ಮಾಡಿಸಿದ್ವಿ. ಕಂಪ್ಯೂಟರ್ ರೂಮ್ನಲ್ಲಿ ಎಲ್ಲ ಹಾಳಾಗೋಗಿತ್ತು. ಆ ಕಂಪ್ಯೂಟರ್ ರೂಮನ್ನು ಸರಿ ಮಾಡಿಸಿ, ಎಲ್ಲ ಇವತ್ತು UPS-ಗಳನ್ನು ಹಾಕಿಸಿ, ಬ್ಯಾಟ್ರಿಗಳನ್ನೆಲ್ಲ ಹೊಸದಾಗಿ ಜೋಡಿಸಿ ಎಲ್ಲ ಮಾಡಿ ಕಂಪ್ಯೂಟರ್ ರೂಮನ್ನು ಮಾಡಿಸಿದ್ವಿ. ಎಲ್ಲ ಅಷ್ಟೇ ಅಲ್ಲ, ಈಗೇನು ನೀವು ಕುಡಿಯೋ ನೀರು ಉಪಯೋಗಿಸ್ತಾ ಇದ್ದೀವಿ, ಅದರ ಫಿಲ್ಟರಿಂದ ಹಿಡಿದು ಮೇಲಿನ ಟ್ಯಾಂಕ್ ಹೊರಗಿಟ್ಟು ಎಲ್ಲವನ್ನು ನಾವು ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅದನ್ನು ನೋಡೋದಕ್ಕೆ ನಾನು ಪ್ರತಿ ವರ್ಷ ಬರ್ತೀನಿ. ಅದು ಸರಿಯಾಗಿ ಉಪಯೋಗಿಸ್ತಾ ಇದ್ದೀರಾ, ಚೆನ್ನಾಗಿ ಅದರ ಯೋಚನೆ ಆಗ್ತಾ ಇದೆಯಾ, ನೀವು ಖುಷಿಯಿಂದ ಇದ್ದೀರಾ, ಸಂತೋಷದಿಂದಿದ್ದೀರಾ? ಈವನ್ ನೀವು ಇಲ್ಲಿ ಕೂತ್ಕೊಳ್ಳೋ ಕಡೆ ಎಲ್ಲ ಮಣ್ಣಿನೆಲ್ಲ ಇತ್ತು. ನಾನು ನನ್ನ ಕ್ಲಾಸ್ಮೇಟ್ಸ್ ಇದ್ರ ಮುಂದೆ ಎಲ್ಲ ಸೇರಿ ಇಲ್ಲೊಂದು ಬರ್ಸಿ ಗಿರ್ಸಿ ಎಲ್ಲ ಹಾಕಿಸ್ಕೊಳ್ಳೋ ಪ್ರಯತ್ನ ಮಾಡಿ ಹಾಕಿಸ್ಕೊಟ್ಟೆ. ಇದೆಲ್ಲ ಯಾಕೆ ನಾವು ಮಾಡ್ತೀವಿ ಅಂತಂದರೆ, ನಾವು ಓದಬೇಕಾದ್ರೆ ನಮ್ಮ ಶಿಕ್ಷಕರು ನಮಗೆ ಎಷ್ಟೆಷ್ಟೆಲ್ಲ ಅವ್ರ ಬಡತನದಲ್ಲೇ ನಮಗೆ ಎಷ್ಟೆಲ್ಲ ಅನುಕೂಲ ಮಾಡ್ಕೊಳ್ತಾ ಇದ್ರು. ನಮಗಾಗಿ ಎಷ್ಟು ಚೆನ್ನಾಗಿ ಅವರು ಒಂದು ಚೂರು ಟ್ಯೂಷನ್ ಏನು ಇಲ್ಲದೆ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ರು. ಒಂದು ಮಾರ್ಕ್ ಕಡಿಮೆ ಆದರೆ ಅವರು ಕಣ್ಣಲ್ಲಿ ನೀರು ಬಂದರು, ಅಷ್ಟು ನಮ್ಮನ್ನು ಪ್ರೀತಿಸ್ತಿದ್ರು. ಅದೇ ರೀತಿಯಲ್ಲಿ ನಾನು ಈಗ ನೇಷನ್ ಆಗಿದ್ದಾಗ ನನ್ನ ಸ್ಟೂಡೆಂಟ್ಸ್ ಹಂಚ್ಕೊಂಡು ಇವತ್ತಿಗೂ ಅವರು ನನ್ನ ಪ್ರೀತಿಸ್ತಾರೆ. ಆಯಿತಾ ಮಕ್ಕಳೇ? ದತ್ತಾತ್ರೇಯ ಹೊಸಬಾಳೆ ಹೆಸರು ಕೇಳಿರ್ಬೇಕು. ಇಲ್ಲಿನ ಸ್ವರ್ಗದ RSSನಲ್ಲಿ ನಂಬರ್ 2 ಮೋಹನ್ ಭಾಗವತ ಆದಮೇಲೆ ನೆಕ್ಸ್ಟ್ ಡೇ ದತ್ತಾತ್ರೇಯ ಹೊಸಬಾಳೆ. ಮೋಹನ್ ಭಾಗವತ ಆದಮೇಲೆ ನೆಕ್ಸ್ಟ್ ಅವರೇ ದತ್ತಾತ್ರೇಯ ಹೊಸಬಾಳೆನೇ RSSನ ಪ್ರಮುಖ ಸಂಚಾಲಕ ಆದವರು. ಅವರು ನನಗೆ 3 ವರ್ಷ ಇಷ್ಟು 8 ಅವರು ಇಲ್ಲಿತ್ತು, 9th 10th ಇಲ್ಲಿತ್ತು. ಆಯಿತಾ? ಅವರೆಲ್ಲ ನಮ್ಮ ಶಿಷ್ಯರು, ಎಂತೆಂಥ ಅದ್ಭುತ ಶಿಷ್ಯರು ನಮಗಿದ್ದಾರೆ. ಅವರೆಲ್ಲರೂ ನಮ್ಗೆ ಇವತ್ತಿಗೂ ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ಆದ್ದರಿಂದ ಮಕ್ಕಳೇ, ನೀವು ಅಷ್ಟೇ, ನೀವು ನಿಮ್ಮ ಶಿಕ್ಷಕರ ಪ್ರೀತಿಸಿ, ಅವರ ಗೌರವವನ್ನು ಸಂಪಾದಿಸ್ಕೊಳ್ಳಿ. ನಿಮ್ಮ ದೇವರು ತುಂಬ ಒಳ್ಳೇದು ಮಾಡಲಿ. ಒಳ್ಳೆಯ ಶಾಲೆಯಲ್ಲಿ ಕಲಿತಾ ಇದ್ದೀವಿ. ನಮಗೆ ಬಂದಾಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಾವಿದ್ದಾಗ 100 ವಿದ್ಯಾರ್ಥಿಗಳಿದ್ವಿ, ಈಗ 500, 600, 700ವರೆಗೂ ಹೋಗಿ ಮತ್ತೆ 300, 333ಕ್ಕೆ ಬಂದು ಇಳಿದಿದೆ. ಇದು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ಅವಾಗ ಇಂಗ್ಲೀಷ್ ಮೀಡಿಯಂ ಇರಲಿಲ್ಲ, ಈ ಇಂಗ್ಲೀಷ್ ಮೀಡಿಯಂ ಇದೆ, ಕನ್ನಡ ಮೀಡಿಯಂ ಇದೆ. ಒಳ್ಳೆ ಶಿಕ್ಷಕರಿದ್ದಾರೆ, ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ, ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾರೆ. ಎಲ್ಲರೂ ಸೇರಿ ಈ ಶಾಲೆಯ ಪ್ರೀತಿಯನ್ನು ಬೆಳೆಸಬೇಕು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಬೇಕು. ನಿಮಗೆಲ್ಲ ನನ್ನ ಶುಭ ಆಶೀರ್ವಾದಗಳು ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ನಿಮ್ಮ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಪ್ರೀತಿ ವಿಶ್ವಾಸಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಆದ್ದರಿಂದ ನಿಮಗೆಲ್ಲರಿಗೂ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ನಿಮಗೆ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.